ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನಿರ್ಬೋದು ನಮ್ಮ ಮನೇಲಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಏನಿರಬಹುದು ಅಂತ. ಹಾಗೆ ಸಂಡೆಯ ದಿನಚರಿ ಹೇಗಿರುತ್ತೆ ನಮ್ಮ ಮನೆಯಲ್ಲಿ, ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಕೂಡ ಹೇಳ್ತೀನಿ. ನಾವು ಎದ್ದಿರೋದೇ 8 ಗಂಟೆ. ಓಕೆನಾ? ಅಂದರೆ ನಮಗೆ ಸಿಗೋದು ರವಿವಾರ ಒಂದೇ ದಿನ ಅನ್ಬೋದು. ಸ್ವಲ್ಪ ಲೇಟಾಗಿ ಹೇಳ್ತೀವಿ, ಅಂದರೆ ಎಚ್ಚರ ಇರುತ್ತೆ, ಹೊರಗಡೆ ಬರಲ್ಲ ಅಷ್ಟೇ. ಹೀಗೆ 8 ಗಂಟೆಗೆ ಎದ್ದಿದ್ದೀವಿ. ಎದ್ದ ನಂತರ ತಿಂಡಿ ಅಂತ 10 ಗಂಟೆ ಆಯಿತು. ನಂತರ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಯಿತು. 11:30 ಟೈಮು. 11:30ಗೆ ನಮ್ಮ ಸಿರ್ಸಿಯಲ್ಲಿ ಮಾರ್ಕೆಟಲ್ಲಿ ಫಿಶ್ ಬರುತ್ತೆ, ಒಳ್ಳೆ ಫಿಶ್ ಬರುತ್ತೆ. ಅಂದರೆ ಅದು ಕುಮಟದಿಂದ ಆ ಕಡೆ ಗೋಕರ್ಣ, ಕುಮಟ ಆ ಕಡೆ ಫಿಶ್ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿ ಫಿಶ್ಶು ಕೂಡ ಬರುತ್ತೆ. ಹಾಗಾಗಿ ರವಿವಾರ ದಿನ ಫಿಶ್ ತರೋದು ಲೇಟು ನಮ್ಮ ಮನೇಲಿ. ಅಂದರೆ ನಮ್ಮ ಮನೇಲೇ ಅಂತಲ್ಲ, ಎಲ್ಲರ ಮನೇಲೂ ಅಷ್ಟೇ. ಅಂದರೆ 12 ಗಂಟೆ, 12:30, 11:30 ಹೀಗೆಲ್ಲ ಆಗುತ್ತೆ. ಹಾಗಾಗಿ ಊಟಕ್ಕೆ ಲೇಟ್ ಆಗಿಬಿಡತ್ತೆ. ಅದು ತಂದು ಮಾಡಿ ಊಟ ಮಾಡಿ ಅನ್ನೋ ತನಕ 3 ಗಂಟೆ ಆಗ್ಬೋದು. ಇವತ್ತು ನಾನು ಏನು ಮಾಡಿದೆ ಗೊತ್ತಾ, ಈಗ ರೈಸ್ ಮಾಡಿಕೊಂಡೆ. ಹಾಗೆ ಮಸಾಲ ಹಾಕುವ ಅಂದರೆ ಫಿಶ್ ತಂದಿಲ್ಲಲ್ವಾ, ಫಿಶ್ ತಂದ ನಂತರನೇ ಮಾಡಬೇಕು. ಯಾಕಂದರೆ ಒಂದೊಂದು ಫಿಶ್ಶಿಗೆ ಒಂದೊಂದು ರೀತಿ ಮಸಾಲ ಹಾಕಬೇಕಲ್ವ. ಕೆಲವೊಂದು ಖಾರ ಹುಳಿ ಇರುತ್ತೆ, ಕೆಲವೊಂದಕ್ಕೆ ಖಾರ ಇರಲ್ಲ, ಹುಳಿ ಇರಲ್ಲ. ಹಾಗಾಗಿ ಇವತ್ತು ರೈಸ್ ಎಲ್ಲ ಮಾಡಿಕೊಂಡೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನಾಗಿದೆ, ಕಸೆಲ್ಲ ತೆಗೆದು ಒರೆಸಿ ಎಲ್ಲ ಆಗಿದೆ. ಇನ್ನೇನು ಗೊತ್ತಾ, ಎಲ್ಲ ಆಗಿದೆ. 11:30 ಸುಮಾರಿಗೆ ಎಲ್ಲ ಆಗಿದೆ. ಈಗ ಫಿಶ್ ತಂದ ನಂತರ ಫಿಶ್ ಮಾಡೋದು. ನಾನೀಗ ಇದು ಮಾತಾಡ್ತಾ ಇರೋದು 5 ಗಂಟೆ ಸುಮಾರಿಗೆ. ಅಂದರೆ ನಾನು ಏನೆಲ್ಲ ಆಗಿದೆ ಅಂತ ಹೇಳ್ತಾ ಇರೋದು. ಓಕೆನಾ? ಫಿಶ್ ತಂದ ನಂತರ ಫಿಶೆಲ್ಲ ಮಾಡಿ ನಂತರ ಸ್ನಾನ ಮಾಡಿ ಅಡುಗೆ ಮಾಡೋದು, ಈ ರೀತಿ ಮಾಡ್ತೀವಿ. ಯಾಕಂದರೆ ಫಿಶ್ ತಂದಾಗ ಸ್ವಲ್ಪ ಕ್ಲೀನಿಂಗು ತುಂಬ ಇರುತ್ತೆ. ಅದರದ್ದು ಪಾತ್ರೆ ತೊಳೆಯೋದು, ನೆಲ ಕ್ಲೀನ್ ಮಾಡೋದು ಹೀಗೆಲ್ಲ ಇರುತ್ತಲ್ವ, ಅದನ್ನು ಮೊದಲು ಕ್ಲೀನ್ ಮಾಡಿಕೊಂಡು ನಂತರ ಅಡುಗೆ ಮಾಡಲಿಕ್ಕೆ ಬರೋದು. ಅಂದರೆ ಮಸಾಲ ಹಾಕೋದು, ಫಿಶ್ ಮಾಡೋದು ಇಷ್ಟ ಆಗಿರುತ್ತಲ್ವ. ಹಾಗೆ ನಾನು ತೋರಿಸ್ತೀನಿ. ಓಕೆನಾ? ಇದು 5 ಗಂಟೆ 6 ಗಂಟೆ ಸುಮಾರಿಗೆ ವಾಕಿಂಗ್ ಹೋಗೋ ಟೈಮಲ್ಲಿ ನಾನು ಮಾತಾಡ್ತಾ ಇರೋದು ಇದು. ಆದರೆ ನಾನು ಹೇಳಿದೆ ಏನೆಲ್ಲ ಕೆಲಸ ಆಗಿದೆ ಅಂತ ನಿಮ್ಮ ಜೊತೆ ಹೇಳಿದೆ. ನಾನು ಏನು ಫಿಶ್ ತಂದಿದೆ. ಹಾಗೆ ಇವತ್ತು ರವಿವಾರ ಅಲ್ವಾ, ರವಿವಾರ ದಿನ ರಿಲಯನ್ಸ್ ಶಾಪಿಗೆ ಹೋಗ್ತಾರೆ ನಮ್ಮ ಮನೆಯವರು, ಮಗ ಎಲ್ಲ ಹೋಗ್ತಾರಲ್ವ. ಏನೇನು ತಂದಿದ್ದಾರೆ ಅಂತಲೂ ತೋರಿಸ್ತೇನೆ. ಅಂದರೆ ರವಿವಾರ ಇಟ್ಕೋತೀವಿ ನಾವು. ರವಿವಾರ ಹುಡುಗ ಇರ್ತಾನಲ್ವ, ಅವನಿಗೂ ಏನಾದರೂ ತರಬೇಕು ತಿಂಡಿ. ಅಂದರೆ ಒಂದು ವಾರಕ್ಕಾಗುವಷ್ಟು ತರ್ತೀವಿ. ಮದ್ಯ ಏನಾದರೂ ಬೇಕು ಅಂದರೆ ಮದ್ಯನೂ ತರ್ತೀವಿ, ಮೊರೋ ಬಜಾರಿಂದ ಅಥವಾ ಇಲ್ಲಿ ಮಾರ್ಕೆಟಲ್ಲೆಲ್ಲ ಇದೆಯಲ್ವ, ಏನಾದರೂ ಬೇಕು ಅಂದರೆ ತರ್ತೀವಿ. ಅದು ಕೂಡ ತೋರಿಸ್ತೀನಿ. ಓಕೆನಾ? ಬನ್ನಿ ಹಾಗಾದರೆ ಅಡುಗೆ ಯಾವ ರೀತಿ ಅಂತ ತೋರಿಸ್ತೀನಿ. ಅಂದರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಿಶ್ ಎಲ್ಲ ತಂದಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಅಡುಗೆಗೆ ಬರ್ತೀನಿ ಈಗ. ಓಕೆನಾ? ಏನು ತಂದಿದ್ದಾರೆ, ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು. ಬನ್ನಿ ಈಗ ಅಡುಗೆ ಮಾಡೋದನ್ನು ತೋರಿಸ್ತೀನಿ. ಇದು ಒಂದು ರೀತಿ ಹೊಳೆಯಲ್ಲಿ ಸಿಗುವಂತಹ ಫಿಶ್. ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದನ್ನು ತಿಂದರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇದು ಎಷ್ಟು ಒಂದು 10 ಇರ್ಬೋದು ಅನ್ಸುತ್ತೆ, ಲೆಕ್ಕ ಮಾಡಿಲ್ಲ ನಾನು. ಇದನ್ನು 2 ಕಟ್ ಮಾಡಿದ್ದೆ ನಾನು. ಹಾಗೆ ಶೆಟ್ಲಿ, ಇದು ಕೂಡ ಶೆಟ್ಲಿ ಗಜ್ನಿಯಲ್ಲಿ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ತುಂಬ ದೊಡ್ಡನಲ್ಲ, ತುಂಬ ಚಿಕ್ಕದಲ್ಲ, ಸರಿ ಇದೆ. ಸುಕ್ಕ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ತುಂಬಾ ಇದೆ. ಇದನ್ನು ಕ್ಲೀನ್ ಮಾಡ್ತೀನಿ. ಇದ್ರದ್ದು ಮುಖ ಇದೆಯಲ್ವಾ, ಅದನ್ನು ತೆಗೆದ್ರೆ ಆಯಿತು ಅಷ್ಟೇ. ಅಂದರೆ ತುಂಬ ಬೆಳೆದಿರೋದಲ್ಲಲ್ವಾ. ನೋಡಿ, ಇಷ್ಟ ಆಯಿತು. ನಾವು 3 ಮಂದಿ ಸೇರಿ ಬೇಗ ಮಾಡಿದರು. ಹಾಗೆ ಮಸಾಲನೂ ರೆಡಿ ಇದೆ. ಈಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ, ಅಂದರೆ ಸುಕ್ಕಕ್ಕೆ. ಇದಕ್ಕೆ ಮಸಾಲೆ ಏನು ಗೊತ್ತಾ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟೇ ಹಾಕಿ ಮಸಾಲ ಮಾಡಿರೋದು. ಅಂದರೆ ಗರಂ ಮಸಾಲ ಏನು ಬೇಡ. ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸೋಂಪು, ಮೆಣಸು, ಸ್ವಲ್ಪ ಹುಳಿ ಹಾಕಿ ಮಸಾಲ ಮಾಡಿ ಫ್ರೈ ಮಾಡಬೇಕು. ಇದಕ್ಕೆ ನಾವು ಗರಂ ಮಸಾಲ ಹಾಕಿದರೆ ಏನಾಗುತ್ತೆ ಗೊತ್ತಾ, ನಮಗದು ಶೆಟ್ಲಿ ಸುಕ್ಕ ಅನಿಸಲ್ಲ. ಸ್ಮೆಲ್ಲು ಬೇರೆ ಆಗುತ್ತೆ, ಟೇಸ್ಟು ಕೂಡ ಬೇರೆ ಆಗುತ್ತೆ. ಸಿಂಪಲಾಗಿ ಮಾಡಬೇಕು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಲೇಬೇಕು. ಸ್ವಲ್ಪ ಹುಳಿ ಹಾಕಬೇಕು, ತುಂಬ ಹಾಕಬಾರ್ದು. ಹಾಗೆ ಈ ರೀತಿ ಮಾಡಬೇಕು, ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಹುಳಿ ಎಲ್ಲ ಹಾಕಬಾರ್ದು, ಬೇರೆ ಏನೂ ಹಾಕ್ಬೋದೆಲ್ಲ ಮಾಡಬಾರ್ದು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ ಈಗ. ಹಾಗೆ ಸಾಂಬಾರಿಗಾದರೂ ಅಷ್ಟೇ, ಇದು ಹೊಳೆ ಮೀನು ಅಂದಾಗ ತುಂಬ ಖಾರ ಇರಬಾರ್ದು,
ತುಂಬ ಹುಳಿನೂ ಇರಬಾರ್ದು. ನಾನು ಏನು ಮಾಡಿದೆ ಗೊತ್ತಾ, ಈಗ ತುಂಬ ಮಳೆ ಇದೆಯಲ್ವಾ, ಚಳಿ ಆಗುತ್ತೆ ಅಂತ ಕಾಳು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕಿದೆ. ಹಾಗಾಗಿ ವೈಟ್ ಆಗಿದೆ. ಅಂದರೆ ಏನು ಗೊತ್ತಾ, ಥಂಡಿ ಎಲ್ಲ ಆಗಲ್ಲ, ಥಂಡಿ ಆಗೋದು ಕೋಲ್ಡ್ ಆಗೋದೆಲ್ಲ ಆಗಲ್ಲ. ಈ ಟೈಮಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಜಾಸ್ತಿ ತಿನ್ನೋದು ಒಳ್ಳೆಯದು, ಓಕೆನಾ. ಆರೋಗ್ಯಕ್ಕೂ ಒಳ್ಳೆಯದು, ಈ ಥಂಡಿ ವಾತಾವರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಫಿಶ್ ಮಾಡಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ವ, ಅದನ್ನೀಗ 2 ಸಲ ತೊಳಿತೀನಿ. ತುಂಬ ಚೆನ್ನಾಗಿ ತೊಳಿಬೇಕು. ಆ ಉಪ್ಪಿನ ಅಂಶ ಕೂಡ ಹೊರಟೋಗ್ಬೇಕು, ನಂತರ ಅದ್ರದ್ದು ಸ್ಮೆಲ್ಲೆಲ್ಲ ಹೊರಟೋಗ್ಬಿಡತ್ತಲ್ವ. ನಾವೇನು ಮನೆಯೊಳಗೆ ಫಿಶ್ ಮಾಡಿದ್ದೀವಿ ಅನಿಸ್ಬಾರ್ದು ಬೇರೆಯವರಿಗೆ, ಆ ರೀತಿ ಇರಬೇಕು. ಅಂದರೆ ಕೆಲವೊಂದು ಕಡೆ ಏನಾಗುತ್ತೆ ಗೊತ್ತಾ, ಫಿಶ್ ಎಲ್ಲ ಮಾಡ್ತಾರೆ, ಮನೆಯೆಲ್ಲ ವಾಸನೆ ಬಿಡುತ್ತಲ್ವ, ಹಾಗೆಲ್ಲ ಆಗಬಾರ್ದು. ತುಂಬ ಚೆನ್ನಾಗಿ ನಾವು ಫಿಶನ್ನು ಮಾಡಿದಾಗ ಅವೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಹಾಗೆ ಫಿಶನ್ನು ಕೂಡ ತುಂಬ ಚೆನ್ನಾಗಿ ತೊಳೆದು ಈ ರೀತಿ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಫಿಶ್ಶಿಗಂತೂ ಉಪ್ಪು ಹಿಡಿದಿದೆ ಬಿಡಿ. ಮಸಾಲೆ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಫಿಶನ್ನು ಹಾಕಬೇಕಾಗತ್ತೆ. ಇದು ಹೊಳೆ ಮೀನಲ್ವಾ, ಅದು ಕರ್ಗೋಗ್ಬಿಡತ್ತೆ ನಾವು ಮೊದಲೇ ಹಾಕಿಬಿಟ್ಟಿದ್ರೆ, ಗಟ್ಟಿ ಇರಲ್ಲ. ಹೇಗೆ ಕುದಿಸಿದ ನಂತರ ಹಾಕಿ 1-2 ನಿಮಿಷ ಇಡಬೇಕು. ಸಣ್ಣ ಫ್ಲೇಮಲ್ಲಿ ಸ್ವಲ್ಪ 1-2 ನಿಮಿಷ ಇಷ್ಟು ಕುದಿಸಿ ಬಂದ್ ಮಾಡಿಬಿಟ್ರೆ ಮುಗಿಯುತ್ತೆ ಅಷ್ಟೇ. ತುಂಬಾ ಸಖತ್ತಾಗಿರುತ್ತೆ. ತುಂಬ ಖಾರನೂ ಇರಲ್ಲ, ಹುಳಿನೂ ಇರಲ್ಲ. ಆ ಫಿಶ್ನ ಟೇಸ್ಟು ಫಿಶ್ ಸಾಂಬಾರಲ್ಲಿ ಇರುತ್ತೆ. ಆಯಿತಾ, ಸಾಂಬಾರು ಕೂಡ ರೆಡಿ ಆಯಿತು, ಪಲ್ಯನೂ ಕೂಡ ರೆಡಿ ಆಯಿತು. ಪಲ್ಯಗಾದರೆ ನೀವು ಏನಾದರೂ ಎವರೆಸ್ಟು ಹೀಗೆ ಏನಾದರೂ ಪೌಡ್ರ್ ಸ್ವಲ್ಪ ಹಾಕ್ಬೋದು, ನಿಮ್ಗೇನಾದರೂ ಬೇರೆ ಸ್ಮೆಲ್ ಬೇಕು ಅಂದರೆ. ನಾನು ಏನೂ ಹಾಕಲ್ಲ, ಬೆಳ್ಳುಳ್ಳಿ ಹಾಕಿರೋದು, ಈರುಳ್ಳಿ ಹಾಕಿರೋದು, ಸ್ವಲ್ಪ ಮಸಾಲ ಹಾಕಿರೋದು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಘಮ ಘಮ ಅನ್ನಂತೆ ಗೊತ್ತಾ. ಅದು ಮಾಡುವಾಗಲೇ ಶಿಟ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು. ಅಂದರೆ ಹುಳಿನೂ ತುಂಬ ಹಾಕಬಾರ್ದು, ಓಕೆನಾ. ಇವತ್ತು ಸಂಡೇ ಅಲ್ವಾ, ಅಂದರೆ ನನ್ನ ಮಗ ಫಿಶ್ ಎಲ್ಲ ತಿನ್ನಲ್ಲ, ನನಗೂ ಅಷ್ಟು ಇಷ್ಟ ಇಲ್ಲ. ನನಗೆ ಶೆಟ್ಲಿ ಅಂದರೆ ತುಂಬ ಇಷ್ಟ. ನಾನು ಹೇಳಿ ಕಳಿಸಿದ್ದೆ, ಹೇಳಿ ಶೆಟ್ಲಿ ಇದ್ದರೆ ತಗೊಬನ್ನಿ ಅಂತ. ಅದಕ್ಕೆ ಶೆಟ್ಲಿ ಸುಕ್ಕ ಮಾಡಿರೋದು. ಸಾಂಬಾರು ಫಿಶ್ ಎಲ್ಲ ನಮ್ಮ ಮನೆಯವ್ರು ತಿನ್ನೋದು, ನಮಗೆ ಅಷ್ಟೇ ಇಷ್ಟ ಆಗಲ್ಲ. ತಿನ್ನಲ್ಲ ಅಂತೇನಿಲ್ಲ, 1 ಪೀಸ್ ಹೀಗೆ ತಿಂತೀವಿ ಅಷ್ಟೇ. ಈ ರೀತಿ ಶೆಟ್ಲಿ ಸುಕ್ಕ, ಏಡಿ ಸುಕ್ಕ ಈ ರೀತಿ ಮಾಡಿದಾಗ ನಾವು ತುಂಬ ಇಷ್ಟಪಟ್ಟು ತಿಂತೀವಿ ನಾವು, ನನ್ನ ಮಕ್ಕಳು. ತುಂಬಾ ಇದೆ. ಇದು ನಮಗೆ ಹೆಚ್ಚೇ ಆಗತ್ತೆ. 2 ದಿನ ಮಾಡ್ಬೋದು. ಸ್ವಲ್ಪ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಾಳೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ 2 ದಿನ ತಿನ್ಬೋದು. ಆಯಿತು ನೋಡಿ ಅಡುಗೆ. ಅಂದರೆ ಸಂಡೇ ಸ್ಪೆಷಲ್ ಇಷ್ಟೇ ಇವತ್ತು. ನಾವು ತುಂಬ ಎಲ್ಲ ಮಾಡಲ್ಲ, ಎಲ್ಲ ವೆರೈಟಿ ಒಂದೇ ದಿನ ಮಾಡೋದೆಲ್ಲ ಇಟ್ಕೊಳಲ್ಲ, ಸ್ವಲ್ಪನೇ ಮಾಡ್ತೀವಿ, ತಿಂತೀವಿ ಹೀಗೆ. ಆಯ್ತಲ್ವಾ, ಊಟ ಆಯಿತು, ಪಾತ್ರೆ ತೊಳೆದೆಲ್ಲ ಆಯಿತು, ಕ್ಲೀನ್ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಅದರ ಸ್ಮೆಲ್ಲೆಲ್ಲ ಇರಬಾರ್ದಲ್ವ ಮನೆ ಒಳಗಡೆ. ಹಾಗೆ ನಾನು ಹೇಳಿದ್ನಲ್ವ, ರಿಲಯನ್ಸ್ ಶಾಪಿಗೆ ಹೋಗಿದ್ರು ಅಂತ, ಸಾಮಾನು ತಗೊಂಡು ಬಂದಿದ್ರಲ್ವ, ಎಲ್ಲ ಇಡೋಣ ಅಂತ ಇಡ್ತಾ ಇದ್ದೆ. ಅಂದರೆ ಕಲ್ಲಂಗಡಿ ಹಣ್ಣು, ಹೂಕೋಸು ಮತ್ತು ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಇದೆ, 2 ಬದನೆಕಾಯಿ. ಇದು ರವಿವಾರ ನಾವು ತರೋದು. ಅಂದರೆ ಫಿಶ್ ತಂದು ಕೊಟ್ಟ ನಂತರ ಒಂದ್ಸಲ ಅಪ್ಪ ಮಗ ಹೋಗಿ ತಂದು ಇಟ್ಟು ಬಿಡ್ತಾರೆ. ಅಂದರೆ ನಮ್ಗೆ 1 ವಾರ ಸಾಕಾಗತ್ತಲ್ವ. ವಾರಕ್ಕೆ ಮಧ್ಯೆ ಏನಾದರೂ ಬೇಕು ಅಂದರೆ ಮೂಲ ಬಜಾರಿಂದ ಅಥವಾ ಸಂತೆ ಮಾರ್ಕೆಟಿಂದ ಅಥವಾ ತರಕಾರಿ ಮಾರ್ಕೆಟ್ ಇದೆಯಲ್ವ, ಅಲ್ಲೂ ಕೂಡ ತರ್ತೀವಿ, ಹಾಗೇನಿಲ್ಲ. ಹೀಗೆ ಹೋದಾಗ ತಗೊಬರ್ತೀವಿ. ಮಗನಿಗೇನಾದರೂ ತಿಂಡಿ, ಮನೆಗೇನಾದರೂ ಸಣ್ಣ ಪುಟ್ಟ ಬೇಕಾಗತ್ತಲ್ವ, ಬೆಳಿಗ್ಗೆ ಟೈಮಿಗೆ ಹೋಗಿ ತರ್ತೀವಿ, ಇಲ್ಲಾಂದರೆ ಸಾಯಂಕಾಲ ತರ್ತೀವಿ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ನಮಗೆ ಕ್ಯಾರೆಟ್ ಬೇಕೇ ಬೇಕು. ಆದರೆ ಸೌತೆಕಾಯಿ ತಂದಿಲ್ಲ, ಈಗ ನಾಳೆ ಅಥವಾ ನಾಡ್ದು ತರಿಸ್ಬೇಕು. ಈಗ ಟೊಮೆಟೊ ರೇಟ್ ಎಷ್ಟಾಗಿದೆ ಗೊತ್ತಾ, 82 ರೂಪಾಯಿ ಇದೆ ಚೀಟಿಯೊಳಗೆ. 1 kg ಇದೆ ಅನ್ಸುತ್ತೆ, 82 ರೂಪಾಯಿ. ತುಂಬ ಕಾಸ್ಟ್ಲಿ ಆಗಿದೆ. ಅಂದರೆ ನಾವು ದಾಲ್ ಮಾಡೋದು ಜಾಸ್ತಿ ಅಲ್ವಾ, ನಮ್ಗೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಬೇಕು. ಈಗ ಏನು ಮಾಡೋದು, ಇಷ್ಟೆಲ್ಲ ರೇಟಲ್ಲಿ ಅಲ್ವಾ, ಕಷ್ಟ ಆಗುತ್ತೆ. ಅಂದ್ರೆ ಒಂದ್ಸಲ ದಾಲ್ ಮಾಡ್ಲಿಕ್ಕೆ ಹೋದಾಗ 3-4 ಟೊಮೆಟೊ ಹೀಗೆ ಬೇಕಾಗತ್ತಲ್ವಾ. ಇಷ್ಟನ್ನು ಇಡ್ತಾ ಇದ್ದೀನಿ. ಆ ಪೇಪರೆಲ್ಲ ಉಂಟಲ್ವಾ, ಅದೆಲ್ಲ ಒಲೆಗೆ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ. ಇದು ಮೊಟ್ಟೆ, ಎಗ್ ಇದೊಂದು ನಮ್ಗೆ 15 ದಿನ ಬರುತ್ತೆ. ಹಾಗೆ ಒಂದು ಜ್ಯೂಸು, ಮಗನಿಗೆ ಬೇಕಾಗಿರೋದು ಸಣ್ಣ ಪುಟ್ಟ ಎಲ್ಲ ತೊಗೊಬಂದಿ. ನಾನು ಈಗ ತಂದರೆ ಒಂದು ಸ್ವಲ್ಪ ತಿಂದು ಖಾಲಿಯಾಗಿಬಿಟ್ಟಿದೆ. 1 ವಾರ ಮಾಡಬೇಕು ಅಂತ ತರ್ತೀವ, ಅದು 2 ದಿನದಲ್ಲಿ ಹೋಗಿ ನೋಡಿದರೆ ಇರೋದೇ ಇಲ್ಲ. ಯಾರಾದರೂ ನೆಂಟರು ಬಂದರು ಅಂದರೆ ನಮ್ಮ ಮನೇಲಿ ಒಂದು ತಿಂಡಿನೂ ಇರಲ್ಲ ಗೊತ್ತಾ. ಖಾಲಿ ಟೀ, ಜ್ಯೂಸು, ಹಣ್ಣು ಏನಾದರೂ ಕೊಡಬೇಕಷ್ಟೇ ಬಿಟ್ಟರೆ.
ಹಾಗೆ ನಾವು ಕೊತ್ತಂಬರಿ ಸೊಪ್ಪು ತಂದಿದ್ವಲ್ಲ, ಈ ರೀತಿ ಒಂದು ಚಿಕ್ಕ ಡಬ್ಬ, ಇದು ನಮ್ಮದು ಗೃಹ ಪ್ರವೇಶಕ್ಕೆ ತಂದಿರೋದು ಡಬ್ಬ. ತುಂಬ ಇದೆ, ಒಂದು ಸ್ವಲ್ಪ ಇದೆ, ಜಾಸ್ತಿ ಇತ್ತಲ್ವ, ಅದೆಲ್ಲ ತರಕಾರಿ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬ ತಗೋಬೇಕು ತರಕಾರಿ ಎಲ್ಲ ಹಾಕಿಡ್ಲಿಕ್ಕೆ. ಹೀಗೆ ಅದು ಡಬ್ಬಲ್ಲಿ ಹಾಕಿಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಹಿಂದಿನ ವಾರ ಯಾವುದು ಪುದೀನ ಸೊಪ್ಪು ತಂದಿದ್ರು, ಈಗಲೂ ಇದೆ ಗೊತ್ತಾ ಡಬ್ಬಲ್ಲಿ. ಶುಂಠಿ ಇದೆ, ಹಸಿಮೆಣಸಿನ್ಕಾಯಿ ಇದೆ, ಹಾಗೆ ಕ್ಯಾರೆಟು ಎಲ್ಲವೂ ಇದೆ, ಬೇವಿನ ಎಲೆ ಎಲ್ಲ ನಾನು ಈ ರೀತಿ ಡಬ್ಬಲ್ಲಿ ಹಾಕಿ ಇಡ್ತೀನಿ. ಆದರೆ ಸ್ವಲ್ಪ ಚಿಕ್ಕ ಚಿಕ್ಕ ಡಬ್ಬ ಇದು. ಇನ್ನೂ ಒಂದೇನೋ 4-5 ಅಥವಾ 5-6 ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬವನ್ನು ತಂದು ಇಟ್ಕೋಬೇಕು. ಅಂದರೆ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿಡ್ಲಿಕ್ಕಾಗತ್ತಲ್ವ. ಹಾಗೆ ಹಣ್ಣೆಲ್ಲ ಇಡ್ತಾ ಇದ್ದೀನಿ. ಈಗ ನಮಗೊಂದು ವಾರಕ್ಕೆ ಸಾಕು ಇದು. ಮಧ್ಯೆ ಏನಾದರೂ ಬೇಕು ಅಂದರೆ ತರಿಸ್ತೀವಿ, ಏನಾದರೂ ಬೇಕು ಅಂದಾಗ ಮಾರ್ಕೆಟ್ ಕಡೆ ಹೋದರೆ ಅಥವಾ ರಿಲಯನ್ಸ್ ಶಾಪಿಗೆ ಹೋದರೆ ತರ್ತೀವಿ. ಇಲ್ಲಾಂದರೆ ನಮ್ಮದಿಲ್ಲಿ TSS ಇದೆ, TMS ಇದೆ, ಹೀಗೆಲ್ಲ ಇದೆ ಅಲ್ವಾ, ನಾವು ಅಲ್ಲಿಂದನೇ ತರೋದು ಯಾವಾಗಲೂ. TSS, TMS, ರಿಲಯನ್ಸ್, ಮೂರೋ ಬಜಾರ್ ಅಥವಾ ತರಕಾರಿ ಮಾರ್ಕೆಟು, ಸಂತೆ ಮಾರ್ಕೆಟು, ಹೀಗೆ ಮತ್ತು ಬೇರೆ ಬೇರೆ ಅಂಗಡಿಗೆಲ್ಲ ಹೋಗೋದು ರೂಢಿ ಇಲ್ಲ. ಇಷ್ಟನ್ನು ಜೋಡಿಸಿಟ್ಕೊಂಡೆ ಊಟದ ನಂತರ. 3 ಗಂಟೆ ಆಗಿಬಿಟ್ಟಿದೆ ಊಟ ಮುಗಿಯೋ ತನಕ. ಹೀಗೆ ಸಾಯಂಕಾಲ ವಾಕಿಗೆ ಹೋಗೋಣ ಅಂತ ರೆಡಿ ಆದ್ನ 6 ಗಂಟೆ ಸುಮಾರಿಗೆ. ಮಳೆ ಅಂದರೆ ಮಳೆ ನೋಡಿ, ಯಾವ ರೀತಿ ಮಳೆ, ಹೊರಗಡೆ ಹೋಗುವ ಹಾಗೆ ಇಲ್ಲ. ಸುಮ್ಮನೆ ಒಳಗಡೆ ಬಂದೆ. ಈಗ ಕತ್ಲೆ ಆಯ್ತಲ್ವಾ, ಅಡುಗೆನೂ ಇದೆ, ಪಾತ್ರೆ ಎಲ್ಲ ಕ್ಲೀನ್ ಇದೆ, ನಂತರ ಎಲ್ಲವೂ ಇದೆ. 1-2 ಲೋಟ ಪ್ಲೇಟು ತೊಳೆಯೋದಿದೆ ಅಷ್ಟೇ. ಸುಮ್ಮನೆ ಹೋಗಲ್ಲ, ವಾಕಿಂಗಿಗೆ ಹೋಗಲ್ಲ. ಇವತ್ತು ಸಂಜೆನೂ ಆಯ್ತಲ್ವಾ, ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ. ಅಲ್ಲೆಲ್ಲ ಫ್ರೆಂಡ್ಸ್ ಯಾರಾದರೂ ಸಿಕ್ತಿದ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಬರೋಣ ಅಂತ ಇದ್ದೆ. ಆಯಿತು, ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ. ಅಂದರೆ ಮತ್ತೀಗ ಸಾಯಂಕಾಲ ಅಲ್ವಾ, ಏನು ಕೆಲಸ ಇರಲ್ಲ, ದೇವರಿಗೊಂದು ಪೂಜೆ ಮಾಡೋದಿದೆ. ಆಯಿತು ಫ್ರೆಂಡ್ಸ್, ಈಗ ಸಂಜೆ ಆಯ್ತಲ್ವಾ, ಹೊರಗಡೆ ಹೋಗುವ ಹಾಗೂ ಇಲ್ಲ. ಸ್ವಲ್ಪ ಸ್ಟಿಚಿಂಗ್ ಇದೆ, ಮಾಡ್ಕೋತೀನಿ. ಈಗ ಸ್ವಲ್ಪ ಟೈಮ್ ಇದೆಯಲ್ವಾ ಊಟ ಮಾಡೋ ತನಕ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.